Hello, Namaste. Welcome to your YouTube channel, Nimma Physics Pathashali. It is continuation of same topic, current electricity. And last lecture alli, there was a detailed discussion on current, electrons, electron flow na current electricity ಅಂತ ಯಾಕೆ ಹೇಳ್ತೀವಿ, and we landed up with two formulae. ಎರಡು ಫಾರ್ಮುಲಾ ಬರೆದ್ವಿ. One was I is equal to Q by T and the other was Q is equal to N into E. And on homework kuda kottidde last class alli. Hope all of you have done that. Now continuation. We'll solve a numerical based on formula number 1 and formula number 2. ಎರಡನ್ನು ಕಂಬೈನ್ ಮಾಡಿ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡೋಣ. ಕ್ವೆಶ್ಚನ್ ನಿಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. I'll just read out the question. Calculate the number of electrons flowing in a conductor if 2 ampere of current flows for 5 seconds. Okay. As always, we'll continue with given. ಏನೇನು ಕೊಟ್ಟಿದ್ದಾರೆ? Given, say solution, ನಮ್ಮ ನ್ಯೂಮರಿಕಲ್ಗೆ ಸೊಲ್ಯೂಷನ್ ಆ್ಯಂಡ್ ಹಿಂಟ್ ಕೂಡ ಡಿಸ್ಪ್ಲೇ ಆಗಿತ್ತು ಅಲ್ಲಿ. ಗಿವನ್ ಕರೆಂಟ್ ಕೊಟ್ಟಿದ್ದಾರೆ. ವಾಟ್ ಇಸ್ ಕರೆಂಟ್? 2 ಆಂಪಿಯರ್. ಕರೆಂಟ್ ಎಷ್ಟಿದೆಯಂತೆ? 2 ಆಂಪಿಯರ್ ಅಂತೆ. ಓಕೆ, ನೆಕ್ಸ್ಟ್ ಫ್ಲೋಸ್ ಥ್ರೂ ಕಂಡಕ್ಟರ್ ಫಾರ್ 5 ಸೆಕೆಂಡ್ಸ್ ಅಂತೆ. ಟಿ ಈಸ್ ಈಕ್ವಲ್ ಟು 5 ಸೆಕೆಂಡ್ಸ್. ಯು ಕ್ಯಾನ್ ಗೋ ಬ್ಯಾಕ್ ಟು ದ ಕ್ವೆಶ್ಚನ್, ಒಂಚೂರು ರಿವೈಂಡ್ ಮಾಡಿ ಬೇಕಿದ್ರೆ, ಇಫ್ ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ದ ಕ್ವೆಶ್ಚನ್ ಆ್ಯಂಡ್ ಕಮ್ ಬ್ಯಾಕ್. ಇಲ್ಲ ಪಾಸ್ ಮಾಡಿ ಕ್ವೆಶ್ಚನ್ನ ಸಾಲ್ವ್ ಮಾಡಿ ಆ್ಯಂಡ್ ದೆನ್ ಆನ್ಸರ್ನ ಚೆಕ್ ಮಾಡಿ. ಓಕೆ, ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಇಫ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎನ್, ನಾನು ಈ ಫಾರ್ಮುಲಾ ಬರೀತೀನಿ. ವಿ ನೋ ದ್ಯಾಟ್ ಯಾವ ಫಾರ್ಮುಲಾ ಬರೀತೀನಿ? ಕ್ಯೂ ಇಸ್ ಈಕ್ವಲ್ ಟು ಎನ್ ಇಂಟು ಇ. ಬೈ ದ ವೇ, ಈ ವ್ಯಾಲ್ಯೂ ಕೊಡಲ್ಲ ಎಕ್ಸಾಮಲ್ಲಿ, ಬಟ್ ಈ ಕ್ವೆಶ್ಚನಲ್ಲಿ ಈ ವ್ಯಾಲ್ಯೂ ಕೂಡ ಕೊಟ್ಟಿದೆ. ಇಟ್ ಇಸ್ 1.6 ಇಂಟು 10 to the power of -19 ಕೂಲಮ್. Now I cannot find out directly number of electrons with this formula. The problem is, ಇಲ್ಲಿ ಚಾರ್ಜ್ ಕೊಟ್ಟಿಲ್ಲ, ಎನ್ ಕ್ಯಾಲ್ಕುಲೇಟ್ ಮಾಡಬೇಕು, ಈ ಗೊತ್ತು. ಸೊ ಡೈರೆಕ್ಟ್ಲಿ ಐ ಕೆನಾಟ್ ಯೂಸ್ ದಿಸ್ ಫಾರ್ಮುಲಾ. ನಾನು ಡೈರೆಕ್ಟ್ಲಿ ಈ ಫಾರ್ಮುಲಾನ ಮಾತ್ರ ಯೂಸ್ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಅನದರ್ ಫಾರ್ಮುಲಾ. I is equal to Q by T. ಇದರಿಂದ I'll calculate Q, substitute it here. So we'll start this. I value ಗೊತ್ತು 2 ಅಂತೆ. Q value unknown, I'll write it as Q. T value 5. I'll cross multiply. So I'll say Q is equal to 5 into 2. So it is 10 coulomb. So Q value 10 coulomb. Now I'll use this value, Q value 10 coulombನ ವಾಪಸ್ ಪ್ಲಗ್ ಮಾಡ್ತೀನಿ, ಫಾರ್ಮುಲಾ ಬರಿತೀನಿ. Q is equal to N into E. 10 coulomb is equal to N into 1.6 into 10 to the power of -19 coulomb. I can cancel coulomb and coulomb. Coulomb cancel ಮಾಡಬಹುದು. So what am I left with? I'll just write it here. So I'm left with 10 is equal to N into 1.6 into 10 to the power of -19. ನಾನು N ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಹಾಗಿದ್ರೆ N is equal to ಏನಾಗುತ್ತೆ? N is equal to 10 ಹಾಗೆ ಇದೆ. 1.6ನ ಈ ಕಡೆ ಕಳಿಸಿದ್ರೆ 1.6 into 10 to the power of -19 ಆಗುತ್ತಿದೆ. Now 10 into 10 to the power of +19. +19 ಯಾಕೆ? -19 I have sent it to numerator, +19 ಆಯಿತು. Divided by 1.6 ಹಾಗೆ ಇದೆ. There is no change in this 1.6. ಈಗ 10 into 10 to the power of +19, sorry. So same base powers can be added. ಹಾಗಿದ್ರೆ n ಏನಾಯಿತು? ಬೈ ದ ವೇ 1 by 1.6 ಡಿವೈಡ್ ಮಾಡ್ಕೋತೀನಿ. 1 by 1.6 ಅಂದರೆ 0.625. ಅವತ್ತು ಡಿವಿಷನ್ ಮಾಡಿದ್ದೀವಿ ಲಾಸ್ಟ್ ಲೆಕ್ಚರಲ್ಲಿ. ಯು ಕ್ಯಾನ್ ಗೋ ಟು ಪ್ರೀವಿಯಸ್ ಲೆಕ್ಚರ್ ಆ್ಯಂಡ್ ಫೈಂಡ್ ವ್ಯಾಲ್ಯೂ ಆಫ್ 1 by 1.6 ಏನಾಗಿತ್ತು ಅಂತ. ಇಲ್ಲ, ಯು ಕ್ಯಾನ್ ಡಿವೈಡ್ ದೀಸ್ ಟು ನಂಬರ್ಸ್. 10 to the power of 20 electrons.
ವಿ ಕ್ಯಾನ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್, ಇಲ್ಲಿಗೆ ನಿಲ್ಲಿಸ್ಬೋದು, ಆರ್ ವಿ ಕ್ಯಾನ್ ಜಸ್ಟ್ ಕಂಟಿನ್ಯೂ ಫರ್ದರ್. ಸೊ ದಿಸ್ ಇಸ್ ಸೊಲ್ಯೂಷನ್. ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಫೈನ್. ಸೊ ವಿ ಆರ್ ಡನ್ ವಿತ್ ದಿಸ್ ನ್ಯೂಮರಿಕಲ್. ಈ ನ್ಯೂಮರಿಕಲ್ ಆಯಿತು. ನಾವು ಕಂಟಿನ್ಯೂಯಿಂಗ್ ಫರ್ದರ್. ಲಾಸ್ಟ್ ವೀಕ್ ವಿ ಸ್ಪೋಕ್, ಲಾಸ್ಟ್ ಲೆಕ್ಚರ್ ಅಂದರೆ ಲಾಸ್ಟ್ ಡಿಸ್ಕಷನಲ್ಲಿ ವಿ ಸ್ಪೋಕ್ ಅಬೌಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್. ಕಂಡಕ್ಟ್ರಲ್ಲಿ ಎಲೆಕ್ಟ್ರಾನ್ಸ್ ಹೆಂಗೆ ಫ್ಲೋ ಆಗುತ್ತೆ ಅನ್ನೋ ಡಿಸ್ಕಷನ್ ಮಾಡಿದ್ವಿ. ನಮ್ಮ ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಹಾಗಿದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ನಮ್ಮ ಟಾಪಿಕ್ ಆಫ್ ಡಿಸ್ಕಷನ್ ಏನು? ಎಲೆಕ್ಟ್ರಿಕ್ ಸರ್ಕ್ಯೂಟ್. ಐ ಹ್ಯಾವ್ ಜಸ್ಟ್ ಪ್ರಿಪೇರ್ಡ್ ಇಟ್ ಆಲ್ರೆಡಿ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಏನಂತ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಸರ್ಕ್ಯೂಟ್ ಅಂದರೆ ಏನಂತೆ? ಕ್ಲೋಸ್ಡ್ ಪಾತ್. ನೆನಪಿರಲಿ, ಈ ಸರ್ಕ್ಯೂಟ್ ಅನ್ನೋ ವರ್ಡ್ ಇದೆಯಲ್ಲ, ಓಕೆ, ಸರ್ಕ್ಯೂಟ್ ಅನ್ನೋ ವರ್ಡ್ದ ಮೀನಿಂಗ್ ಏನು? ಕ್ಲೋಸ್ಡ್ ಪಾತ್. ಯಾವುದಕ್ಕೆ ಕ್ಲೋಸ್ಡ್ ಪಾತ್ ಅಂತೆ? ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಸೊ ಸರ್ಕ್ಯೂಟ್ ಅಂದರೆ ಕ್ಲೋಸ್ಡ್ ಪಾತ್. ನೀವು ಕೇಳಿರ್ತೀರ, ಏನು ಮೋಟರ್ ಬೈಕ್ ರೇಸಲ್ಲಿ ಸರ್ಕ್ಯೂಟ್, ಹೌದಾ? ಕಾರ್ ರೇಸಲ್ಲಿ ಸರ್ಕ್ಯೂಟ್ ಅಂದರೆ ಕ್ಲೋಸ್ಡ್ ಪಾತ್. ಇಲ್ಲಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕ್ಲೋಸ್ಡ್ ಪಾತ್. ಯಾವುದಕ್ಕೆ? ಕರೆಂಟ್ ಫ್ಲೋ ಆಗೋದಕ್ಕೆ. ಐ ಹ್ಯಾವ್ ರಿಟನ್ ಟು ಸರ್ಕ್ಯೂಟ್ ಡಯಾಗ್ರಾಮ್ಸ್. ಪಾಸಿಟಿವಿಂದ ಕರೆಂಟ್ ಫ್ಲೋ ಆಗೋಕ್ಕೆ ಶುರು ಆಗುತ್ತೆ. ಆಲ್ವೇಸ್ ನೆನಪಿರಬೇಕು, ಪಾಸಿಟಿವಿಂದ ಕರೆಂಟ್ ಫ್ಲೋ ಆಗೋಕ್ಕೆ ಶುರು ಆಯಿತು. ಯಾಕೆ ಪಾಸಿಟಿವಿಂದ? ವಿ ವಿಲ್ ಡಿಸ್ಕಸ್ ದಟ್ ಲೇಟರ್. ಈಗ ಡಿಸ್ಕಸ್ ಮಾಡೋಣ. ಇಲ್ಲಿಂದ ಫ್ಲೋ ಆಗಿದ್ದ ಕರೆಂಟ್ ಇಲ್ಲಿಗೆ ಸ್ಟಾಪ್ ಆಗ್ತಿದೆ. ನೋಡಿ, ಇಲ್ಲಿ ಸ್ಟಾಪ್ ಆಯಿತು. ಇಲ್ಲಿ ಜಾಗ ಖಾಲಿ ಇದೆ. ಮೀನಿಂಗ್ ದರ್ ಇಸ್ ನೋ ಬ್ರಿಡ್ಜ್, ದರ್ ಇಸ್ ನೋ ವಯರ್. ಗಾಳಿಯಲ್ಲಿ ಕರೆಂಟ್ ಕೆನಾಟ್ ಫ್ಲೋ. ಕರೆಂಟ್ ಫ್ಲೋ ಆಗೋದಕ್ಕೆ ದರ್ ಶುಡ್ ಬಿ ಅ ಪಾತ್ ಬೇಕು. ದರ್ ಶುಡ್ ಬಿ ಅ ಕಂಡಕ್ಟರ್ ಬೇಕು. ಇಲ್ಲಿ ಕಂಡಕ್ಟರ್ ಇಲ್ಲ, ಖಾಲಿ ಜಾಗ ಇದೆ. ಸೊ ಕರೆಂಟ್ ಡಸ್ ನಾಟ್ ಫ್ಲೋ. ಇದನ್ನು ಓಪನ್ ಸರ್ಕ್ಯೂಟ್ ಅಂತ ಹೇಳ್ತೀನಿ. ಅಂದರೆ ಇಫ್ ಯು ಕನ್ಸ್ಟ್ರಕ್ಟ್ ದ ಸರ್ಕ್ಯೂಟ್, ವಿಲ್ ದ ಬಲ್ಬ್ ಗ್ಲೋ ಅಂದರೆ ಬಲ್ಬ್ ಉರಿಯುತ್ತಾ? ಬಲ್ಬ್ ಆನ್ ಆಗುತ್ತಾ? ಇಲ್ಲ. ಹಾಗಿದ್ರೆ ಐ ಕ್ಯಾನ್ ಸೇ ಈ ಓಪನ್ ಸರ್ಕ್ಯೂಟಲ್ಲಿ ಬಲ್ಬ್ ಡಸ್ ನಾಟ್ ಗ್ಲೋ. ಬಲ್ಬ್ ಡಸ್ ನಾಟ್ ಗ್ಲೋ ಅಂದರೆ ಆನ್ ಆಗಲ್ಲ. ಯಾಕೆ? ಇಲ್ಲಿ ಕರೆಂಟ್ ಫ್ಲೋ ಆಗ್ತಿಲ್ಲ. ಇದನ್ನು ಓಪನ್ ಸರ್ಕ್ಯೂಟ್ ಅಂತ ಹೇಳಿದೆ. ಓಕೆ, ಫೈನ್. ಕಮಿಂಗ್ ಟು ನೆಕ್ಸ್ಟ್ ಕಾಂಟೆಂಟ್. ಇದು ಇಲ್ಲಿ ಬಲ್ಬ್ ಗ್ಲೋ ಆಗುತ್ತಾ? ಎಸ್, ಬಲ್ಬ್ ಗ್ಲೋ ಆಗ್ತಾ ಇದೆ. ಯಾಕೆ ಬಲ್ಬ್ ಗ್ಲೋ ಆಗ್ತಿದೆ? ಬಿಕಾಸ್ ದಿಸ್ ಇಸ್ ಕ್ಲೋಸ್ಡ್ ಪಾತ್. ಅಂದರೆ ಕರೆಂಟ್ ನೋಡಿ ಇಲ್ಲಿಂದ ಫ್ಲೋ ಆಗೋಕ್ಕೆ ಶುರು ಆಗ್ತಾ ಇದೆ. ಇಲ್ಲಿ ಹೆಸರು ಬರೆಯೋಣ. ಇದನ್ನು ಎ ಅಂತೀನಿ, ಇದನ್ನು ಬಿ ಅಂತೀನಿ, ಇದನ್ನು ಸಿ ಅಂತೀನಿ, ಇದನ್ನು ಡಿ ಅಂತೀನಿ. ಕರೆಂಟ್ ಅಲ್ಲಿಂದ ಅಲ್ಲಿಗೆ ಹೋಯ್ತು. ಬ್ಯಾಟ್ರಿ ಪಾಸಿಟಿವಿಂದ ಎ ಇಂದ ಬಿ ಇಂದ ಬಲ್ಬ್ಗೆ ಹೋಯ್ತು. ಬಲ್ಬ್ ಗ್ಲೋ ಆಯಿತು. ಸಿ ಇಂದ ಡಿ ಇಂದ ಬ್ಯಾಟ್ರಿ. ಈ ಪ್ರಾಸೆಸ್ ನಡೀತಾ ಇರುತ್ತೆ. ಸರ್ಕ್ಯೂಟಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಹಾಗಿದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಅಂದರೆ ಪಾತ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕಂಪ್ಲೀಟ್ ಆಗಿದೆ. ದಿಸ್ ಇಸ್ ಅ ಕಂಪ್ಲೀಟ್ ಪಾತ್. ಹಾಗಿದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ನ ಐ ಕ್ಯಾನ್ ಸೇ ಇಟ್ ಈಸ್ ಅ ಕಂಪ್ಲೀಟ್ ಪಾತ್. ಓಪನ್ ಸರ್ಕ್ಯೂಟ್ ಅಂದರೆ ಏನು ಹೇಳ್ಬೋದು? ಇನ್ಕಂಪ್ಲೀಟ್ ಪಾತ್. ಇಟ್ ಇಸ್ ಇನ್ಕಂಪ್ಲೀಟ್ ಪಾತ್. ಹೌದಾ? ಫೈನ್. ಸೊ ಇಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಇಲ್ಲ, ಸರ್ಕ್ಯೂಟನ್ನು ಹೀಗೂ ಹೇಳ್ಬೋದು. ಇಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ಅ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಆರ್ ಇಟ್ ಈಸ್ ಅ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಕರೆಂಟ್. ನೋಡಿ ಬರ್ದಿದ್ದೀನಿ. ಕರೆಂಟ್ ಅಂತಾದರೂ ಹೇಳಿ, ಚಾರ್ಜಸ್ ಅಂತಾದರೂ ಹೇಳಿ. ಜೊತೆಗೆ ದೇರ್ ಶುಡ್ ಬಿ ಸಮ್ ಇಲೆಕ್ಟ್ರಾನಿಕ್ ಆರ್ ಇಲೆಕ್ಟ್ರಿಕಲ್ ಡಿವೈಸ್ ಬೇಕು. ಬಲ್ಬ್ ಇರುತ್ತೆ, ರೆಸಿಸ್ಟರ್ ಇರುತ್ತೆ, ಆ್ಯಮ್ಮೀಟರ್, ವೋಲ್ಟ್ ಮೀಟರ್, ಸೆಲ್, ಇದೆಲ್ಲ ಕನೆಕ್ಟ್ ಮಾಡಿದ್ದೀನಿ. ಫೈನ್. ನೆಕ್ಸ್ಟ್ ನಾವೀಗ ಇಲ್ಲಿ ಕರೆಂಟ್ ಐ ಅಂತ ಬರೆದೆ. ನಾನು ನೋಡಿ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ ಬರೆದೆ. ಹೀಗೆ ಯಾಕೆ ಬರೆದೆ? ಉಲ್ಟಾ ಯಾಕೆ ಬರೀಲಿಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಫೈನ್. ಅವರ್ ನೆಕ್ಸ್ಟ್ ಕಂಟಿನ್ಯೂಡ್ ಟಾಪಿಕ್ ಆಫ್ ಡಿಸ್ಕಷನ್ ಇಸ್ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ. ಐ ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ದಿಸ್ ಕಾಂಟೆಂಟ್. ಸೊ ನಮ್ಮ ನೆಕ್ಸ್ಟ್ ಡಿಸ್ಕಷನ್ ಅಂತ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ. ಅಂದರೆ ನನ್ನ ಪ್ರೀವಿಯಸ್ ಪಾತಲ್ಲಿ ಬೇಕಾದ್ರೆ ವಿಡಿಯೋನ ಒಂಚೂರು ರಿವೈಂಡ್ ಮಾಡಿ ನೋಡಿ. ನಾನು ಸರ್ಕ್ಯೂಟ್ ಹೇಳಬೇಕಿದ್ರೆ ಕರೆಂಟ್ ಡೈರೆಕ್ಷನ್ ಬರೆದಿದ್ದೆ. ಅದೇ ಡೈರೆಕ್ಷನಲ್ಲಿ ಯಾಕೆ ಫ್ಲೋ ಆಗಬೇಕು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್. ನಾವು ಸ್ಟಾರ್ಟಿಂಗ್ ಲೆಕ್ಚರಿಂದ ವಿ ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ವರ್ಡ್. ಏನು?
ಫ್ಲೋ ಆಫ್ ಚಾರ್ಜಸ್ ಅಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ವಿ. ಇಲೆಕ್ಟ್ರಾನ್ ಮಾತ್ರ ಫ್ಲೋ ಆಗುತ್ತೆ, ಇಲೆಕ್ಟ್ರಾನ್ನ ಮಾತ್ರ ತೆಗಿಬಹುದು, ಪ್ರೋಟಾನ್ನ ತೆಗಿಯೋಕ್ಕಾಗಲ್ಲ, ಹೌದಾ? ಅದೆಲ್ಲ ನಾವು ಫಸ್ಟ್ ವಿಡಿಯೋಲ್ಲಿ ಡಿಸ್ಕಷನ್ ಮಾಡಿದ್ದೀವಿ, ಲೆಕ್ಚರ್ ನಂಬರ್ 1. ನೋಡಿಲ್ಲ ಅಂದರೆ ಟೈಪ್ ಮಾಡಿ, ನಿಮ್ಮ ಫಿಸಿಕ್ಸ್ ಪಾಠಶಾಲೆ ಅಂತ ಟೈಪ್ ಮಾಡಿ, ಆಗ ವಿಡಿಯೋ ಸೀರೀಸ್ ಬರುತ್ತೆ, ಅದರಲ್ಲಿ ಫಸ್ಟ್ ಲೆಕ್ಚರ್ನ ನೋಡಿ, ಅದರಲ್ಲಿ ಡೀಟೇಲಾಗಿ ಡಿಸ್ಕಷನ್ ಆಗಿದೆ. ಓಕೆ, ಇಲ್ಲ ಪ್ರೀವಿಯಸ್ ಲೆಕ್ಚರ್ಗೆ ಹೋದ್ರು ನೋಡಿದ್ರು ಆಯಿತು. ನಾವು ವಿಲ್ ಕಂಟಿನ್ಯೂ. ಇಲ್ಲಿ ನೋಡಿ, ಇಲ್ಲಿ ನಾನು 2 ಸರ್ಕ್ಯೂಟ್ ಬರೆದಿದ್ದೀನಿ, ಸೇಮ್ ಸರ್ಕ್ಯೂಟ್, ನೋ ಚೇಂಜಸ್ ಅಟ್ ಆಲ್. ಸೇಮ್ ಬಲ್ಬ್ ಗ್ಲೋ ಆಗ್ತಿದೆ. ಯಾಕೆ ಅಂತ ಹೇಳ್ತೀನಿ. ಯಾಕೆ? ನಂಬರ್ 1, ಸರ್ಕ್ಯೂಟ್ ಇಸ್ ಕ್ಲೋಸ್ಡ್. ಬಲ್ಬ್ ಯಾಕೆ ಗ್ಲೋ ಆಗ್ತಾ ಇದೆ? ಸರ್ಕ್ಯೂಟ್ ಇಸ್ ಕ್ಲೋಸ್ಡ್. 2 ಸರ್ಕ್ಯೂಟ್ಸ್ ಕ್ಲೋಸ್ ಆಗಿದೆ. ಇಲ್ಲಿ ಇನ್ನೊಂದು ಸ್ಮಾಲ್ ಥಿಂಗ್ ಟು ಡಿಸ್ಕಸ್. ದಿಸ್ ಇಸ್ ಸೆಲ್ ಆ್ಯಂಡ್ ದಿಸ್ ಇಸ್ ಬ್ಯಾಟರಿ. ಫಸ್ಟ್ ಒನ್ ಬರೆದಿರೋದು ಸೆಲ್, ಸೆಕೆಂಡ್ ಒನ್ ಬರೆದಿರೋದು ಬ್ಯಾಟರಿ. ಸೆಲ್ಗೂ ಬ್ಯಾಟ್ರಿಗೂ ಡಿಫರೆನ್ಸ್ ಇದೆಯಾ? ಎಸ್, ಈ ಸರ್ಕ್ಯೂಟಿಂದನೇ ಗೊತ್ತಾಗ್ತದೆ. ಏನು? ಸೆಲ್, ಬ್ಯಾಟ್ರಿ. ಗ್ರೂಪ್ ಆಫ್ ಸೆಲ್ಸ್ ಇಸ್ ಕಾಲ್ಡ್ ಬ್ಯಾಟ್ರಿ. ಹಾಗಿದ್ರೆ ಬ್ಯಾಟ್ರಿ ಅಂದರೆ ಏನಂತೆ? ಗ್ರೂಪ್ ಆಫ್ ಸೆಲ್ಸ್. ಇಲ್ಲಿ ಎಷ್ಟು ಸೆಲ್ಸ್ ಇದೆ? ಈ ಎಕ್ಸಾಂಪಲಲ್ಲಿ 2 ಸೆಲ್ಸ್ ಇದೆ. ಇದೇ ಒಂದು ಕ್ವಶನ್ ನಿಮ್ಮ ಎಕ್ಸಾಮಲ್ಲಿ ಇದೇ ಕ್ವಶನ್ ಕೇಳ್ತಾರೆ. ಏನು? ಡ್ರಾ ಅ ಬ್ಯಾಟ್ರಿ ಕನ್ಸಿಸ್ಟಿಂಗ್ ಆಫ್ 2 ಸೆಲ್ಸ್ ಅಂದರೆ ಯಾವ್ದು ಬರೀತೀರಾ? ಇದು ಕ್ವಶನ್. ಏನಾದರೂ ಡ್ರಾ ಅ ಬ್ಯಾಟ್ರಿ ಕನ್ಸಿಸ್ಟಿಂಗ್ ಆಫ್ 3 ಸೆಲ್ಸ್ ಅಂತ ಕೇಳಿದ್ರೆ ಸೆಲ್ ನಂಬರ್ 1, ಸೆಲ್ ನಂಬರ್ 2, ಸೆಲ್ ನಂಬರ್ 3 ಇದೇ ಬರೆಯೋದು. ಇಲ್ಲಿ ಎಷ್ಟು ಸೆಲ್ಸ್ ಇದೆ? 3 ಸೆಲ್ಸ್ ಇದೆ. ಇದನ್ನು ಬ್ಯಾಟ್ರಿ ಅಂತೀವ? ಎಸ್, ಇದು 2 ಬ್ಯಾಟ್ರಿನೇ. ಅಮ್ಮ ಕ್ಲಿಯರ್? ಹಾಗಿದ್ರೆ ದಿಸ್ ಇಸ್ ಕಾಲ್ಡ್ ಬ್ಯಾಟ್ರಿ. ಬ್ಯಾಟ್ರಿಗೆ ನಾವು ಶಾರ್ಟ್ಕಟ್ ಸಿಂಬಲ್ ಯೂಸ್ ಮಾಡ್ತೀವಿ, ಬಿ ಎ ಅಂದರೆ ಬ್ಯಾಟ್ರಿ. ಈ ಮೊಬೈಲಲ್ಲಿ ಟೆಕ್ಸ್ಟ್ ಮಾಡಬೇಕಿದ್ರೆ ಶಾರ್ಟ್ಕಟ್ಸ್ ಎಲ್ಲ ಯೂಸ್ ಮಾಡಲ್ವಾ? ಪೂರ್ತಿ ಪದ ಬರೆಯಲ್ಲ, ಅರ್ಧಂಬರ್ಧ ಬರೆಯಲ್ವಾ? ಹಾಗೆ ನಾವು ಶಾರ್ಟ್ಕಟ್ ಯೂಸ್ ಮಾಡ್ತೀವಿ. ಓಕೆ, ಫೈನ್. ನಾವು ವಾಪಸ್ ಇದ್ರ ಡಿಸ್ಕಷನ್ಗೆ ಬರೋಣ. ಇಲ್ಲಿ ಐ ಹ್ಯಾವ್ ರಿಟನ್ 2 times ದ ಸೇಮ್ ಸರ್ಕ್ಯೂಟ್ ಇಂಟೆನ್ಷನಲಿ. ಯಾಕೆ? ನಂಬರ್ 1, ಸೋ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ ಓನ್ಲಿ ಅಬೌಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ನಾವು ಎಲೆಕ್ಟ್ರಾನ್ ಫ್ಲೋ ಬಗ್ಗೆ ಮಾತ್ರ ಮಾತಾಡ್ತಾ ಬಂದ್ವಿ. ಹಾಗಿದ್ರೆ ಬರೆಯೋಣ. ಇಲೆಕ್ಟ್ರಾನ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿಯಿಂದ ಫ್ಲೋ ಆಗೋಕ್ಕೆ ಶುರು ಆಯಿತು. ಎಲೆಕ್ಟ್ರಾನ್ ಪಾಯಿಂಟ್ ಎ ಹತ್ರ ಬಂತು, ಎ ಇಂದ ಬಿ ಹತ್ರ ಬಂತು, ಬಿ ಇಂದ ಸಿ ಬಲ್ಬ್ಗೆ ಹೋಯಿತು, ಸಿ ಇಂದ ಡಿಗೆ ಬಂತು, ವಾಪಸ್ ಬ್ಯಾಟ್ರಿಗೆ ಬಂತು. ಏನು ಫ್ಲೋ ಆಗ್ತಾ ಇದೆ? ಎಲೆಕ್ಟ್ರಾನ್ ಸುತ್ತಾಡ್ತಾ ಇದೆ. ಯಾವುದರಿಂದ? ಬಿಕಾಸ್ ಆಫ್ ಬ್ಯಾಟರಿ. ಇಲ್ಲಿಗೆ ಬನ್ನಿ, ಕರೆಂಟ್ ಡೈರೆಕ್ಷನ್ ಬರೋಣ. ಐ ಯೂಸ್ ಅ ಡಿಫರೆಂಟ್ ಕಲರ್. ಕರೆಂಟ್ ಡೈರೆಕ್ಷನ್ ಬರಿತೀನಿ. ಪಾಸಿಟಿವ್ ಬ್ಯಾಟ್ರಿಯಿಂದ ಡಿಗೆ ಬಂತು, ಡಿಯಿಂದ ಸಿಗೆ ಬಂತು, ಸಿಯಿಂದ ಬಲ್ಬ್ಗೆ, ಬಲ್ಬಿಂದ ಬಿಯಿಂದ ಎಯಿಂದ ಬ್ಯಾಟ್ರಿ. ಡಿಫರೆನ್ಸ್ ನೋಡಿ. ಇಲ್ಲಿ ನಾವು ಬರೆದಿರೋ ಡೈರೆಕ್ಷನ್ ಯಾವುದು? ಎಲೆಕ್ಟ್ರಾನ್ ಡೈರೆಕ್ಷನ್. ಎಲ್ಲಿಂದ ಎಲ್ಲಿಗೆ ಬರೆದಿದ್ದೀವಿ? ನೆಗೆಟಿವ್ ಟರ್ಮಿನಲಿಂದ ಎ ಇಂದ ಬಿ, ಬಿಯಿಂದ ಸಿ, ಸಿಯಿಂದ ಡಿಯಿಂದ ಪಾಸಿಟಿವ್ ಟರ್ಮಿನಲ್. ಸೈಕಲ್. ಪುನಃ ಇದೇ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ನೆಗೆಟಿವ್ ಟು ಎ ಟು ಬಿ, ಬಿ ಟು ಸಿ, ಡಿ ಟು ಪಾಸಿಟಿವ್. ಇದು ಯಾವುದಿದು? ಎಲೆಕ್ಟ್ರಾನ್ ಡೈರೆಕ್ಷನ್. ಕರೆಂಟ್ ಡೈರೆಕ್ಷನ್ ಬರಿತಾ ಇದ್ದೀವಿ ಇಲ್ಲಿ. ಎಲ್ಲಿಂದ? ಪಾಸಿಟಿವ್ ಟರ್ಮಿನಲಿಂದ ಡಿಯಿಂದ ಸಿ, ಆಮೇಲೆ ಸಿಯಿಂದ ಬಿಯಿಂದ ಎಯಿಂದ ನೆಗೆಟಿವ್ ಟರ್ಮಿನಲ್. ಅಗೇನ್ ಇದು ರಿಪೀಟ್ ಆಗ್ತಾ ಇರುತ್ತೆ. ಪಾಸಿಟಿವ್ ಟು ಡಿ ಟು ಸಿ ಟು ಬಿ, ಸಿ 2 ಸರಿ ಅಲ್ಲ ಬರ್ತಿದ್ದು, ಜಾಗ ಇಲ್ಲ ಅಂತೇಳಿ ಬರೆದೆ. ಸಿ ಟು ಬಿ ಟು ಎ. ನೋಡಿ ಹಿಂಗೆ ಸುತ್ತಾಡ್ತಾ ಇದೆ. ಇಲೆಕ್ಟ್ರಾನ್ ಹಿಂಗೆ ಸುತ್ತಾಡ್ತಾ ಇದೆ. ನಾವು ಹಂಗಿದ್ರೆ ಸರ್ಕ್ಯೂಟಲ್ಲಿ ಯಾವ್ದು ಬರಿಬೇಕು? ಪ್ಲೀಸ್ ರಿಮೆಂಬರ್, ಇನ್ ಸರ್ಕ್ಯೂಟ್ಸ್ ವಿ ಆರ್ ರೈಟಿಂಗ್ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ. ಬೇಕಿದ್ರೆ ಪ್ರೀವಿಯಸ್ ಇನ್ನೊಂದು ಸರ್ಕ್ಯೂಟ್, ಓಪನ್ ಸರ್ಕ್ಯೂಟ್, ಕ್ಲೋಸ್ ಸರ್ಕ್ಯೂಟ್ ಬರೆದ್ವಲ್ಲ, ಅದಕ್ಕೆ ವಾಪಸ್ ವಿಡಿಯೋನ ರಿವೈಂಡ್ ಮಾಡಿ ನೋಡಿ. ನಾವು ಡೈರೆಕ್ಷನ್ ಆಫ್ ಕರೆಂಟ್ ಬರಿತೀವಿ, ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ ಬರೆಯಲ್ಲ. ಈ ಡೈರೆಕ್ಷನ್ ಆಫ್ ಕರೆಂಟ್ನ
ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ವಾಟ್ ಇಸ್ ಇಟ್ ಕಾಲ್ಡ್? ಕನ್ವೆನ್ಷನಲ್ ಕರೆಂಟ್. ಏನು ಕರೆಂಟ್ ಅಂತೆ? ಕನ್ವೆನ್ಷನಲ್ ಕರೆಂಟ್. ಕನ್ವೆನ್ಷನ್ ಅಂದರೆ ಏನು? ನಮ್ಗೆ ಈಸಿ ಆಗಲಿ ಅಂತ ಬರೆಯೋದು. ಹಾಗಿದ್ರೆ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ಅಂದರೆ ಯಾವ ಕರೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ? ನಾವು ಮಾತಾಡೋದು ಯಾವತ್ತು ಕನ್ವೆನ್ಷನಲ್ ಕರೆಂಟ್ ಬಗ್ಗೆ. ಕನ್ವೆನ್ಷನಲ್ ಕರೆಂಟ್. ಕನ್ವೆನ್ಷನ್ ಅಂದರೆ ಮೀನಿಂಗ್ ಏನು? ಕನ್ವೆನ್ಷನ್ ಅಂದರೆ ನಮ್ಗೆ ಈಸಿ ಆಗಲಿ ಅಂತ ಅರ್ಥ. ಯಾಕೆ ಈ ಕನ್ಫ್ಯೂಷನ್ ಅರೈಸ್ ಆಯಿತು? ಈ ಕನ್ಫ್ಯೂಷನ್ ಅರೈಸ್ ಆಗಿದ್ದು ಓಲ್ಡನ್ ಡೇಸಿಂದ. ಏನು? ಓಲ್ಡನ್ ಡೇಸಲ್ಲಿ ಒಂದು ಥಿಯರಿ ಬಂತು. ಸೈಂಟಿಸ್ಟ್ಸ್ ಒಂದು ಥಿಯರಿ ಕೊಟ್ಟರು. ಏನು ಥಿಯರಿ ಅಂತೆ? ಪಾಸಿಟಿವ್ ಚಾರ್ಜಸ್ ಮೂವ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಪಾಸಿಟಿವ್ ಚಾರ್ಜ್ ಡೈರೆಕ್ಷನಲ್ಲೇ ಕರೆಂಟ್ ಡೈರೆಕ್ಷನ್ನ ಬರೆದ್ರು. ಕೆಲವರು ಹೀಗೂ ಹೇಳ್ತಾರೆ, ಡೈರೆಕ್ಷನ್ ಆಫ್ ಕರೆಂಟ್ ಅಂದರೆ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜ್. ನೋಡಿ, ಪಾಸಿಟಿವಿಂದ ಬರಿಬೇಕು. ಬಟ್ ನಮಗೆ ಗೊತ್ತಾಯಿತು ಏನು? ಪಾಸಿಟಿವ್ ಚಾರ್ಜ್ ಅಂದರೆ ಪ್ರೋಟಾನ್. ಅದು ಆಟಮಿಂದ ಮೂವ್ ಆಗಲ್ಲ. ಮೂವ್ ಆಗೋದು ಯಾವುದು? ಮೂವ್ ಆಗೋದು ಬರೀ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಾನ್ ಮಾತ್ರ. ಪ್ರೋಟಾನ್ ಮೂವ್ ಆಗಲ್ಲ. ಹಾಗಿದ್ರೆ ಆ ಓಲ್ಡ್ ಥಿಯರಿನ ಡಿಸ್ಕಾರ್ಡ್ ಮಾಡಿದ್ರು. ಡಿಸ್ಕಾರ್ಡ್ ಅಂದರೆ ಏನು? ಇಟ್ ಡಸ್ ನಾಟ್ ಹೋಲ್ಡ್ ಗುಡ್, ಸರಿ ಇಲ್ಲ ಅಂತ ಹೇಳಿದ್ರು. ಬಟ್ ಅಷ್ಟರಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಸರ್ಕ್ಯೂಟ್ ಡೈರೆಕ್ಷನ್ಸ್ ಬರ್ದಾಗಿತ್ತು, ಕರೆಂಟ್ ಡೈರೆಕ್ಷನ್ಸ್ ಬರ್ದಾಗಿತ್ತು, ಎಲ್ಲ ಬರ್ದಾಗಿತ್ತು. ಕರೆಂಟ್ ಡೈರೆಕ್ಷನ್ ಬಗ್ಗೆ ಫಾರ್ಮುಲಾಗಳು ಬಂದಾಗಿತ್ತು. ಹಾಗಿದ್ರೆ ಈಗ ಕಂಪ್ಲೀಟ್ ಥಿಯರಿನ ಸ್ಕ್ವಾಶ್ ಮಾಡೋಕ್ಕಾಗಲ್ಲ. ಸ್ಕ್ವಾಶ್ ಅಂದರೆ ತೆಗೆದು ಬಿಸಾಡೋಕ್ಕಾಗಲ್ಲ, ಪುನಃ ಕಷ್ಟ ಆಗುತ್ತೆ. ಅದಕ್ಕೆ ಏನು ಹೇಳಿದ್ರು? ಹಳೆ ಡೈರೆಕ್ಷನ್ನ ಹಾಗೆ ಇಟ್ಕೊಳ್ಳೋಣ. ಇಟ್ ಇಸ್ ಕಾಲ್ಡ್ ಕನ್ವೆನ್ಷನಲ್ ಕರೆಂಟ್. ಬಟ್ ಇಟ್ ಇಸ್ ನಾಟ್ ಎಕ್ಸಾಕ್ಟ್ ಫ್ಲೋ. ಎಕ್ಸಾಕ್ಟ್ ಫ್ಲೋ ಅಂದರೆ ಯಾವುದು? ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್. ಎಕ್ಸಾಕ್ಟ್ ಫ್ಲೋ ಆಗೋದು ಎಲೆಕ್ಟ್ರಾನೇ. ಬಟ್ ಕನ್ವೆನ್ಷನಲ್ ಕರೆಂಟ್ ಅಂದರೆ ನಾವು ಯೂಸ್ ಮಾಡೋದು. ನೆನಪಿರಲಿ, ನಾವು ಕರೆಂಟ್ ಡೈರೆಕ್ಷನ್ ಬರಿಬೇಕಿದ್ರೆ ವಿ ಆರ್ ರೈಟಿಂಗ್ ದಿಸ್ ಡೈರೆಕ್ಷನ್ಸ್ ಓನ್ಲಿ. ಪಾಸಿಟಿವಿಂದನೇ ಬರೆಯೋದು. ಆಮ್ ಐ ಕ್ಲಿಯರ್? ಎಸ್. ರೈಟ್ ಲೆಫ್ಟ್ ಅಂತಲ್ಲ, ಪಾಸಿಟಿವ್ ಎಲ್ಲಿದೆ ಅಲ್ಲಿಂದ. ಅರ್ಥ ಆಯ್ತಾ? ಎಸ್ ಸರ್. ಹಾಗಿದ್ರೆ ವಾಟ್ ಇಸ್ ಟೇಕ್ ಅವೇ ಫ್ರಮ್ ದಿಸ್ ಎಕ್ಸ್ಪ್ಲನೇಷನ್? ನೋಡಿ, ABCD DCBA electron is ABCD, current DCBA. ಹಾಗಿದ್ರೆ ಕನ್ಕ್ಲೂಷನ್ ಏನು? ಕನ್ಕ್ಲೂಷನ್ ಇಸ್ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್. ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ಈಸ್ opposite to direction of flow of electron. electron flow ಮತ್ತು ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆಪೋಸಿಟ್ ಇರುತ್ತೆ, ನೆನಪಿರಬೇಕು. ಈಸ್ ದಟ್ ಕ್ಲಿಯರ್? ಹಾಗಿರೋ ಪ್ರತಿ ಸರಿ ವಾಟ್ ಆರ್ ವಿ ರೈಟಿಂಗ್? ವಿ ಆರ್ ರೈಟಿಂಗ್ ಓನ್ಲಿ ಡೈರೆಕ್ಷನ್ ಆಫ್ ಕರೆಂಟ್. ವಿ ಆರ್ ನಾಟ್ ರೈಟಿಂಗ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್. ಫೇರ್ ಎನಫ್? ಮೇಕ್ ಸೆನ್ಸ್? ಎಸ್, ಸೂಪರ್. ಸೊ ವಿ ಸ್ಪೋಕ್ ಅಬೌಟ್ ಡೈರೆಕ್ಷನ್ ಆಫ್ ಕರೆಂಟ್ ಬಗ್ಗೆ ಗೊತ್ತಾಯಿತು, ಕರೆಂಟ್ ಡೈರೆಕ್ಷನ್, ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ಬಗ್ಗೆ ಗೊತ್ತಾಯಿತು, ಕ್ಲೋಸ್ ಸರ್ಕ್ಯೂಟ್ ಗೊತ್ತಾಯಿತು, ಓಪನ್ ಸರ್ಕ್ಯೂಟ್ ಗೊತ್ತಾಯಿತು, ಸರ್ಕ್ಯೂಟ್ ಅಂದರೆ ಏನು ಅಂತಲೂ ಗೊತ್ತಾಯಿತು. ನಾವು ವಿ ವಿಲ್ ಸಾಲ್ವ್ ಸಮ್ ಇನ್ ಟೆಕ್ಸ್ಟ್ ಕ್ವೆಶ್ಚನ್ಸ್. ಇನ್ ಟೆಕ್ಸ್ಟ್ ಎಕ್ಸಾಂಪಲ್ ಕ್ವೆಶ್ಚನ್ ಡಿಸ್ಪ್ಲೇ ಆಗುತ್ತೆ, ಆ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಸೊ ರೀಡ್ ದ ಕ್ವೆಶ್ಚನ್. ನಾವು ಡಿಸ್ಪ್ಲೇ ಆಗ್ತಾ ಇದೆ ಕ್ವೆಶ್ಚನ್. ಹಿಯರ್ ವಿ ಗೋ. ಆ್ಯಂಡ್ ಇಟ್ ಇಸ್ ಸಿಮಿಲರ್ ಟು ಎಕ್ಸಾಂಪಲ್ ಕ್ವೆಶ್ಚನ್. ಆ್ಯಸ್ ಇಟ್ ಇಸ್ ನಾನು ಎಕ್ಸಾಂಪಲ್ ಕ್ವೆಶ್ಚನ್ ಸಾಲ್ವ್ ಮಾಡಿಲ್ಲ, ಅದೇ ಥರದ ಕ್ವೆಶ್ಚನ್ ಸಾಲ್ವ್ ಮಾಡಿದ್ದೀನಿ. ನಂಬರ್ 1, ಅ ಕರೆಂಟ್ ಆಫ್ 2 ಆಂಪಿಯರ್ ಈಸ್ ಡ್ರಾನ್ ಬೈ ಅ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 minutes. ಫೈಂಡ್ ದ ಅಮೌಂಟ್ ಆಫ್ ಚಾರ್ಜ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಹಿಂಟ್ ಕೂಡ ಬರೆದಿದ್ದೀನಿ ಅಲ್ಲಿ, ಕ್ವೆಶ್ಚನಲ್ಲಿ ಹಿಂಟ್ ಕೂಡ ಡಿಸ್ಪ್ಲೇ ಆಗಿದೆ. ಸೊ ಏನಂತ ಕ್ವೆಶ್ಚನ್? ವಾಟ್ ಇಸ್ ಇಟ್ ಆಲ್ ಅಬೌಟ್? ಐ ಹ್ಯಾವ್ ಟು ಫೈಂಡ್ ಔಟ್ ಕರೆಂಟ್. ಸೊ ಗಿವನ್, ನಮ್ಮ ರೆಗ್ಯುಲರ್ ಪ್ರಾಕ್ಟೀಸ್ ಪ್ರಕಾರ ಶುರು ಮಾಡೋಣ. ಗಿವನ್, ಯು ಕ್ಯಾನ್ ಸಾಲ್ವ್ ಯುವರ್ ನ್ಯೂಮರಿಕಲ್. ಪಾಸ್ ಮಾಡಿ ನ್ಯೂಮರಿಕಲ್ ಸಾಲ್ವ್ ಮಾಡಿ, ಆಮೇಲೆ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ಆನ್ಸರ್ನ. ಪಾಸ್ ಮಾಡಿ ನ್ಯೂಮರಿಕಲ್ ಸಾಲ್ವ್ ಮಾಡಿ. ಇಲ್ಲ, ಹಿಯರ್ ವಿ ಗೋ. A current of 2 ampere, I is equal to 2 ampere, is drawn by a filament of electric bulb. ಅಂದರೆ ಒಂದು ಬಲ್ಬ್ ಉರಿತಾ ಇದೆಯಂತೆ, ಆನ್ ಆಗಿದೆಯಂತೆ. ಫಿಲಮೆಂಟ್ ಅಂದರೆ ಟಂಗ್ಸ್ಟನ್ ಅಂತೀವಲ್ಲ ಅದೇನೆ. ಫಾರ್ 10 minutes ಟೈಮ್ ಕೊಟ್ಟಿದ್ದಾರೆ. ಎಷ್ಟು ನಿಮಿಷ ಅಂತೆ? 10 minutes ಅಂತೆ. 10 minutes. ಫೈಂಡ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಚಾರ್ಜ್ ಕ್ಯೂ ಕೇಳಿದ್ದಾರೆ, ಕ್ಯೂ ಮಾರ್ಕ್. ಇಲ್ಲ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳ್ತಿಲ್ಲ, ಕ್ಯೂ ಅಷ್ಟೇ, ಚಾರ್ಜ್. ನೆಕ್ಸ್ಟ್ ಕ್ವೆಶ್ಚನ್ ಕೊಟ್ಟು ಕೂಡಲೇ ಸಾಲ್ವ್ ಮಾಡೋದಲ್ಲ, ಫಸ್ಟ್ ಒಬ್ಸರ್ವ್ ಮಾಡಬೇಕು. ಪ್ರತಿಯೊಂದು ಕ್ವಾಂಟಿಟೀಸು SI ಯೂನಿಟ್ಸಲ್ಲಿ ಇದೆಯಾ ಅಂತ ನೋಡಬೇಕು. ಕರೆಂಟ್ದು SI ಯೂನಿಟ್ ಆಂಪಿಯರ್, ಎಸ್.
ಟೈಮ್ ಎಸ್ ಐ ಯೂನಿಟ್ ಸೆಕೆಂಡ್, ಸೆಕೆಂಡ್ಸಲ್ಲಿ ಇರಬೇಕಿತ್ತು, ಮಿನಿಟ್ಸಲ್ಲಿದೆ. ಈಗ ಇದನ್ನು ಹಿಂಗೆ ಬರೆಯೋದು, ಟಿ ಈಸ್ ಈಕ್ವಲ್ ಟು 10 ಇಂಟು 1 ಮಿನಿಟ್ ಬರಿಬಹುದಾ? 10 ಇಂಟು 1 ಮಿನಿಟ್ 10 ಮಿನಿಟ್ಸ್ ಆಯಿತು. ಈ 1 ಮಿನಿಟ್ನ 60 ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ತೀನಿ. 1 ಮಿನಿಟ್ ಅಂದರೆ 60 ಸೆಕೆಂಡ್ಸ್. 10 ಇಂಟು 60 ಸೆಕೆಂಡ್ಸ್ ಎಷ್ಟಾಯಿತು? 600 ಸೆಕೆಂಡ್ಸ್. ಹಾಗಿದ್ರೆ ಟೈಮ್ 600 ಸೆಕೆಂಡ್ಸ್, ಕರೆಂಟ್ 2 ಆಂಪಿಯರ್, ಚಾರ್ಜ್ ಕಂಡುಹಿಡಿಬೇಕು. ಈಗ ಈಸಿ ಆಯ್ತು ಕ್ವೆಶ್ಚನ್. ಹಾಗಿದ್ರೆ ಏನು ಮಾಡೋದು ಇವಾಗ? ವಿ ನೋ ದ್ಯಾಟ್ ನಮಗೆ ಗೊತ್ತಂತೆ. ಏನು ಗೊತ್ತಂತೆ ನಮಗೆ? ಬರೆಯೋದು. ವಿ ನೋ ದ್ಯಾಟ್ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಈಸ್ ಈಕ್ವಲ್ ಟು, ಬರಿತಾ ಇದ್ದೀನಿ, ಇದನ್ನು 2 ಬರೆಯೋಣ. ಐ ಅಂದರೆ 2 ಇದು ಡಿಜಿಟ್ 2, ಕ್ಯೂ ಅನ್ನೋನ್ ಕ್ವಾಂಟಿಟಿ, ಇದು 600. ಹಾಗಿದ್ರೆ ಕ್ಯೂ ಎಷ್ಟಾಯಿತು? 600 ಇಂಟು 2. ಸೊ ಕ್ಯೂ ಎಷ್ಟಾಯಿತು? 1200 ಸಿ ಅಂದರೆ ಕೂಲಂಬ್. ಇದು ಆನ್ಸರ್. ಇಸ್ ದಟ್ ಕ್ಲಿಯರ್? ಅರ್ಥ ಆಯ್ತಾ? ಎಸ್ ಸರ್, ಅರ್ಥ ಆಯಿತು. ನಾವು ಮೂವಿಂಗ್ ಆನ್. ಇನ್ ಟೆಕ್ಸ್ಟ್ ಕ್ವೆಶ್ಚನ್ನ ಸಾಲ್ವ್ ಮಾಡೋಣ. ಕ್ವೆಶ್ಚನ್ ಡಿಸ್ಪ್ಲೇ ಆಗುತ್ತೆ, ನಿಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಿದೆ ನೋಡಿ. ಫಸ್ಟ್ ಕ್ವೆಶ್ಚನ್, ವಾಟ್ ಡಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೀನ್? ಇಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು? ಇಲೆಕ್ಟ್ರಿಕ್ ಸರ್ಕ್ಯೂಟ್ ಇಸ್ ಅ ಕ್ಲೋಸ್ಡ್ ಪಾತ್. ಯಾವುದಕ್ಕೆ? ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಇಲೆಕ್ಟ್ರಿಕ್ ಕರೆಂಟ್, ಇಲ್ಲ ಕ್ಲೋಸ್ಡ್ ಪಾತ್ ಫಾರ್ ದ ಫ್ಲೋ ಆಫ್ ಚಾರ್ಜಸ್. ಆರ್ ಹೀಗೂ ಬರಿಬಹುದು, electric circuit is combination of components that are arranged such that electric current flows through every component. Fine. First question answer. Define unit of current. It is some tricky question, confusing ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಏನು ಕನ್ಫ್ಯೂಸಿಂಗ್? ಕ್ವೆಶ್ಚನ್ ವಾಟ್ ಇಸ್ ಯೂನಿಟ್ ಆಫ್ ಕರೆಂಟ್ ಅಲ್ಲ. ರಿಮೆಂಬರ್, ವಾಟ್ ಇಸ್ ಯೂನಿಟ್ ಆಫ್ ಕರೆಂಟ್ ಅಂತ ಕ್ವೆಶ್ಚನ್ ಇದ್ದಿದ್ರೆ ಆನ್ಸರ್ ಆಂಪಿಯರ್ ಆಗ್ತಿತ್ತು. ಕರೆಂಟ್ ಯೂನಿಟ್ ಏನು? ಆಂಪಿಯರ್. ಇಲ್ಲಿ ಡಿಫೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಫಸ್ಟ್ ಫಾರ್ಮುಲಾ ಏನು? ಫಾರ್ಮುಲಾ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಅವರಿಗೆ ಈ ಕರೆಂಟ್ ಯೂನಿಟ್ ಆಂಪಿಯರ್ ಅನ್ನೋದನ್ನು ನಾವು ಡಿಫೈನ್ ಮಾಡಬೇಕಂತೆ. ನಾನೇನು ಮಾಡ್ತೀನಿ, 1 ಆಂಪಿಯರ್ ಈಸ್ ಈಕ್ವಲ್ ಟು 1 ಕೂಲಂಬ್ ಬೈ 1 ಸೆಕೆಂಡ್ ಅಂತ ಬರಿತೀನಿ. ಇದು ಹೇಗೆ ಅಂತ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ ಲಾಸ್ಟ್ ವೀಕಲ್ಲಿ. ಸೊ ಇದರ ಆನ್ಸರ್ ಮಾಡೋದು ಏನು? ಇವಾಗ ಇದನ್ನೇ ವರ್ಡ್ಸಲ್ಲಿ ಬರೆಯೋದು. ಹೇಗೆ ವರ್ಡ್ಸಲ್ಲಿ ಬರೆಯೋದು? If 1 coulomb of charge flows through a conductor for 1 second, then current is said to be 1 ampere. ಇದರ ಡೆಫಿನೇಷನ್ ನಾವು ಲಾಸ್ಟ್ ವಿಡಿಯೋಲ್ಲಿ ಮಾಡಿದ್ದೀವಿ, ಪ್ರೀವಿಯಸ್ ವಿಡಿಯೋ ನೋಡಿ, ಇದರ ಡೆಫಿನೇಷನ್ ಇದೆ. ನೆನಪಿರಲಿ, ಡಿಫೈನ್ ಯೂನಿಟ್ ಆಫ್ ಕರೆಂಟ್ ಅಂದರೆ ಯು ಶುಡ್ ಎಕ್ಸ್ಪ್ಲೈನ್ ದಿಸ್. ಇದನ್ನು ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಬಟ್ ಡೋಂಟ್ ರೈಟ್ ಲೈಕ್ ದಿಸ್, 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಂಬ್ ಡಿವೈಡೆಡ್ ಬೈ 1 ಸೆಕೆಂಡ್ ಬರೆಯೋದಲ್ಲ, ಎಕ್ಸ್ಪ್ಲೈನ್ ಮಾಡೋದು. ಫೈನ್. ಸೊ ಇದಕ್ಕೆ ಆನ್ಸರ್ ಆಗಿದೆ. ಇನ್ನೊಂದು ಕ್ವೆಶ್ಚನ್ ಇದೆ, ನಿಮ್ಮ ಸ್ಕ್ರೀನ್ ಮೇಲೆ ಇದೆ, 3ನೇ ಕ್ವೆಶ್ಚನ್. ವಾಪಸ್ ನೋಡಿ, ಡಿಸ್ಪ್ಲೇ ಆಗ್ತಾ ಇದೆ. ಹಿಯರ್ ವಿ ಗೋ. ಕ್ಯಾಲ್ಕುಲೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟಿಂಗ್ 1 ಕೂಲಂಬ್ ಆಫ್ ಚಾರ್ಜ್. ನೋಡಿ, ಕ್ವೆಶ್ಚನ್ ನಂಬರ್ 3ಗೆ ಕ್ಯಾಲ್ಕುಲೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನು ಕಂಡು ಹಿಡಿಬೇಕಂತೆ. ಕಾನ್ಸ್ಟಿಟ್ಯೂಟಿಂಗ್ 1 ಕೂಲಂಬ್ ಆಫ್ ಚಾರ್ಜ್ ಅಂದರೆ ಕ್ಯೂ ವ್ಯಾಲ್ಯೂ 1 ಕೂಲಂಬ್ ಆದರೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಇದನ್ನು ಆಲ್ರೆಡಿ ಆನ್ಸರ್ ಮಾಡಿದ್ದೀವಿ. Q is equal to n into E. This is already answered, nothing special, previous video allide. So this is all about our lecture number 2. Lecture number 2 na illige end ಮಾಡ್ತಾ ಇದ್ದೀವಿ. Next lecture we will continue with different discussions, different examples, different diagrams. So please keep watching, subscribe ಮಾಡಿ, share ಮಾಡಿ, like ಮಾಡಿ, ಬಟ್ ಓದೋದನ್ನು ಬಿಡಬೇಡಿ, ಓದೋದು ಕಂಟಿನ್ಯೂ ಮಾಡ್ತಾ ಇರಿ. ಥ್ಯಾಂಕ್ ಯು.